ಸೊ ಇವತ್ತು ಕಾರ್ತಿಕ್ ಅವರು ಸಿರಿ ಮೇಡಮ್ ಹಾಗೆ ಸಂಗೀತ ಅವರ ಮನೆಯವರು ಮನೆಗೆ ಬಂದಿದ್ದರು. ಸೊ ತುಂಬ ಎಮೋಷ್ನಲ್ ಆಗಿತ್ತು. ಹಾಗೆ ಆ ಮನೆಯವರು ಅವರು ಇವತ್ತು ಸಂಗೀತ ಅವರು, ಕಾರ್ತಿಕ್ ಅವರು ಹಾಗೆ ಸಿರಿ ಮೇಡಮ್ ಅವರ ಮನೆಯವರು ಮನೆ ಒಳಗೆ ಬಂದಿದ್ದರು. ತುಂಬ ಎಮೋಷ್ನಲ್ ಆಗಿತ್ತು. ನನಗೂ ಅವಾಗ ಕಣ್ಣಲ್ಲಿ ನೀರು ತುಂಬ್ಕೊತೈತು. ಸೊ ಅಷ್ಟು ದಿನ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟಿರ್ತಾರೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಮನೇಲಿ ಜಗಳ ಆದಾಗ, ಒಂದು ಚಿಕ್ಕ ಪುಟ್ಟ ಊಟದ ವಿಚಾರ, ಒಂದು ಚಿಕ್ಕ ವಿಚಾರಕ್ಕೂ ಜಗಳ ಆದಾಗ, ಅಯ್ಯೋ ನಮ್ಮ ಮನೇಲೆಲ್ಲ ಇದೆಲ್ಲ ಮ್ಯಾಟ್ರ್ ಆಗ್ತಾ ಇರಲಿಲ್ವಲ್ಲಪ್ಪ. ಸೊ ನಾವು ಏನು ಮಾಡಿದ್ರೂ ಏನೂ ಹೇಳ್ದಂಗೆ ಸುಮ್ಮನಿರೋರು, ಇಲ್ಲಿ ಒಂದು ಸಣ್ಣ ವಿಚಾರಕ್ಕೂ ಜಗಳ ಆಗ್ತಾಯಿದ್ದಿಲ್ಲ ಅಂತೇಳ್ಬಿಟ್ಟು. ಸೊ ಅದೆಲ್ಲ ಮಿಕ್ಸ್ ಆಗಿ ಇವಾಗ ಅವ್ರನ್ನ ನೋಡಿದಾಗ ಆಗೋ ಫೀಲೇ ಬೇರೆ. ಹಾಗೆ ಅವರು ಆ ಸ್ಟೇಜಲ್ಲಿ ಅವರ ಫ್ಯಾಮಿಲಿಯವ್ರನ್ನ ನೋಡಿದಾಗ ಆಗುವಂಥ ಫೀಲೇ ಬೇರೆ. ಸೊ ವಿ ಕ್ಯಾನ್ ಫೀಲ್ ದಟ್, ಅದು ಗೊತ್ತಾಗ್ತಾಯಿತ್ತು. ತುಂಬ ಎಮೋಷ್ನಲ್ ಆಗಿ ಇತ್ತು. ಸ್ಟಾರ್ಟಿಂಗಿಂದ ಬರೋದಾದರೆ ವಿನಯ್ ಅವರು, ಕಾರ್ತಿಕ್ ಅವರು, ತುಕಾಲಿ ಅವರು ಜಿಮ್ ಮಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ಕಾರ್ತಿಕ್ ಅವರು ತುಕಾಲಿ ಅವ್ರಿಗೆ ಜಿಮ್ನಾಸ್ಟಿಕ್ ಹೇಳ್ಕೊಡ್ತಾ ಇರ್ತಾರೆ. ಅವ್ರೂ ಮಾಡ್ತಾ ಇರ್ತಾರೆ. ಅವಾಗ ಬಿಗ್ ಬಾಸ್ ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಪವರ್ ಪ್ಲೇ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಇವರು ಹಿಂಗೆ ಪವರ್ ಪ್ಲೇ ಗೇಮಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಟ್ರಿಮ್ ಮಾಡಿಕೊಂಡು ಹಂಗೆ ಹೋಯ್ತಾ ನೆಕ್ಸ್ಟ್ ಆಮೇಲೆ ಚೇರ್ ತಗೊಂಡು ಹೊಡಿಯೋದು, ಇವ್ರಿಗೆ ಹೊಡಿಯೋದು, ಅವ್ರು ಪೋಸ್ ಕೊಟ್ಟಾಗ ಇವ್ರಿಗೆ ಹೊಡಿಯೋದು. ಸೊ ಎಂಡ್ ಆಫ್ ದ ಡೇ ಎಲ್ಲ ನೋಡಿದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಬೇಕು. ಬಿಗ್ ಬಾಸ್ ಮನೆ ಫುಲ್ ಖಾಲಿ ಅವರ 6 ಪ್ಯಾಕ್ ಅಂತೂ ನೋಡೋಕ್ಕೆ ಕಣ್ಗಳೇ ಸಾಲಿಲ್ಲ ಆಯಿತಾ. ಎಲ್ಲರೂ ವರ್ಷಗಟ್ಟಲೆ ಕಷ್ಟಪಡ್ತಾರೆ 6 ಪ್ಯಾಕ್ ಮಾಡೋಕ್ಕೆ. ಕಾರ್ತಿಕ್ ಅವರು ಒಂದೇ ಒಂದು ದಿನದಲ್ಲಿ ಜಿಮ್ನಾಸ್ಟಿಕ್ ಹೇಳ್ಕೊಟ್ಟೇನೆ 6 ಪ್ಯಾಕ್ ಬರೆಸ್ಬಿಟ್ರು. ಸೊ ಮಜಾ ಇತ್ತು ಅದೆಲ್ಲ. ಆಮೇಲೆ ಕಾರ್ತಿಕ್ ಅವರ ಅಮ್ಮವರು ಬರ್ತಾರೆ ಮನೆಗೆ. ಸೊ ಅದೆಲ್ಲ ತುಂಬ ಎಮೋಷ್ನಲ್ ಆಗಿತ್ತು. ಹಾಗೆ ಕಾರ್ತಿಕ್ ಅವ್ರನ್ನ ಸ್ಟಿಲ್ ಮಾಡೇ ನಿಲ್ಲಿಸಿರ್ತಾರೆ. ಇದೇನಪ್ಪ ಸ್ಟಿಲ್ ಮಾಡೇ ನಿಲ್ಲಿಸಿದ್ರು, ಅವ್ರ ಅಮ್ಮ ಹೋಗೇ ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಬಂದು ಎಲ್ಲರಿಗೂ ಮಾತಾಡಿಸಿ, ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡಿಸಿ, ಸೊ ಎಲ್ಲರೂ ಮನೆಯವರು ಬಂದು ಎಲ್ಲರೂ ಮಾತಾಡ್ಸೋದು ನೋಡಿದಾಗ ಅವ್ರ ಜೊತೆ ಜಗಳ ಆಡಿ ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ರು ಅವ್ರ ಮಕ್ಕಳುಗಳು. ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿ, ಏನೂ ಬೇಜಾರು ಮಾಡ್ಕೊಳ್ದಂಗೆ ಅವ್ರಿಗೂ ಏನೋ ಒಂದು ಹೇಳಿ ಹೋಗಿದ್ದು ಎಲ್ಲ ನೋಡಿದಾಗ ಅವರ ಮನೆಯವರೇ ಅಷ್ಟು ಪಾಸಿಟಿವ್ ಆಗಿ ತೊಗೊಂಡಾಗ, ಇಲ್ಲ ಆಡಿ ಇಟ್ಸ್ ಓಕೆ ಗೇಮ್ ಅಂತ ಹೇಳಿದಾಗ, ಹೌದು ಅವ್ರಿಗೆ ಮನಸ್ಸಿಗೆ ಬೇಜಾರು ಆಗಿರಲ್ಲ ಅಂತಲ್ಲ, ಖಂಡಿತ ಆಗಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ಅವ್ರನ್ನ ನೋಡಿದಾಗ ಅವರೇ ಇಟ್ಸ್ ಓಕೆ ಇರಲಿ, ಗೇಮಲ್ಲಲ್ವ ಏನು ಮಾಡೋಕ್ಕಾಗಲ್ಲ ಅಂತ ಹೇಳುವಾಗ, ಸೊ ಹೊರಗಡೆ ಯಾಕೆ ಜನಗಳು ಇಷ್ಟೊಂದು ಜಗಳ ಆಡ್ಕೊತವ್ರೆ, ಇಷ್ಟೊಂದು ಅವ್ರಿಗವ್ರೆ ಕಿತ್ತಾಡ್ಕೊತವ್ರೆ ಅಂತ ಹೇಳ್ಬಿಟ್ಟು ಅದು ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಸಿರಿ ಮೇಡಮ್, ಅಬ್ಬಬ್ಬಪ್ಪ ಅವ್ರು ಹತ್ತಿದ್ದು ನೋಡಿದ್ರೆ ನನಗೇನೆ ನಿಜ ಎಷ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆ ಗೇಮು ಆಡಿಸ್ಬೇಕಿತ್ತನಪ್ಪ, ಅಂದರೆ ಅವ್ರನ್ನ ಕಾಯಿಸ್ಬೇಕಿತ್ತ ಅಂತ ಅನ್ನಿಸ್ತು. ಸುಮ್ಮನೆ ಕರ್ಕೊಂಬಂದ್ಬಿಟ್ಟಿದ್ರೆ ಎಷ್ಟೋ ಅವ್ರ ಅಳುನಾದರೂ ಕಂಟ್ರೋಲ್ ಆಗಿರೋದು ಅಂತ ಅನ್ನಿಸ್ತು. ಸೊ ಬಂದಾಗ ಫುಲ್ಲು ಹತ್ಕೊಂಡ್ಬಿಟ್ರು ಅವರ ಅಕ್ಕವರು ಬಂದಾಗ. ಹಾಗೆ ಅವರ ಅಕ್ಕವರ ಮಗಳು, ನಾನು ಅವ್ರು ಹೇಳ್ತಾ ನೋಡಿದ್ರೆ ಯಾವುದೋ ಚಿಕ್ಕ ಪಾಪು ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಚಿಕ್ಕ ಪಾಪಲ್ಲ, ತುಂಬ ದೊಡ್ಡವರು. ಹಾಗೆ ಅವರಿಬ್ರು ತುಂಬ ರೆಬಲ್ ಆಗಿದ್ದರು. ಸಿರಿ ಮೇಡಮೇ ಸ್ವಲ್ಪ ಸಿಕ್ಕಾಪಟ್ಟೆ ಸಾಫ್ಟ್ ಅನ್ನಿಸ್ತು. ಸೊ ಅವರು ತುಂಬ ರೆಬಲ್ ಆಗಿ, ಇಲ್ಲ ಆಡು, ನೀನು ಆಡ್ತೀಯ, ಸೊ ಚೆನ್ನಾಗಿ ಆಡು, ಅಗ್ರೆಸಿವ್ ಆಗಿ ಆಡು ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡಬೇಕು ಸಿರಿ ಮೇಡಮ್ಮು ಯಾವ ಥರ ಅಗ್ರೆಸಿವ್ ಆಗಿ ಆಡ್ತಾರೆ ನೆಕ್ಸ್ಟ್ ಡೇಯಿಂದ ಅಂತ ಅಲ್ಲ. ಆಮೇಲೆ ಸಂಗೀತ ಅವರ ಅಣ್ಣ, ಅತ್ತಿಗೆ, ಹಾಗೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಅವರ ಫಾದರ್ ಕೂಡ ಸಖತ್ತು ಫಿಟ್ಟಾಗಿ ಕಾಣಿಸ್ತಾಯಿದ್ರು. ಬಂದ ತಕ್ಷಣ ವಿನಯ್ ಅವರಿಗೆ ಫುಲ್ ಕ್ಲಾಸ್ ಗೀಸ್ ಏನಾರು ತಗೊತಾರೆ ಅಂತ ಅಂದ್ಕೊಂಡೆ. ಬಟ್ ಚೆನ್ನಾಗಿತ್ತು ಆಯಿತಾ. ಅವರು ಇಟ್ಸ್ ಓಕೆ ಅಂದಿದ್ದು. ಹಾಗೆ ಅವರ ಅಣ್ಣವರು, ಸಂಗೀತ ಅವರ ಅಣ್ಣವರು ಹೋಗಿ ವಿನಯ್ ಅವ್ರ ಹತ್ರ ಮಾತಾಡಿದ್ದಿರ್ಬೋದು. ಇಟ್ಸ್ ಓಕೆ ಬ್ರದರ್, ನಾನು ಕೂಡ ನಿಮ್ಮ ಫ್ಯಾನೇ, ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಾ ಅಂತ ಹೇಳಿ. ಇರುತ್ತೆ, ಬೇಜಾರಿರುತ್ತೆ, ಕೋಪ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದೇನು ಸುಮ್ಮನೆ ಹೇಳಿದ್ರು, ಏನಕ್ಕೆ ಹೆಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಟ್ ಅಪ್ರಿಷಿಯೇಟ್ ಮಾಡಲೇಬೇಕಾಗಿದ್ದು ಅಷ್ಟು. ಅವರು ಹೋಗಿ ಇನಿಷಿಯೇಟ್ ತೊಗೊಂಡು ಅಷ್ಟೆಲ್ಲ ಮಾತಾಡಿದ್ದು. ಸೊ ನೋಡಿ, ಒಬ್ಬರು ಮೇಲೆ ಮಾತಾಡುವಾಗ, ಒಬ್ಬರ ಜೊತೆ ಜಗಳ ಆಡುವಾಗ ಅವರ ಫ್ಯಾಮಿಲಿ ಆಗಲಿ, ಅವರ ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲ ಇರ್ತಾರೆ ಅನ್ನೋದನ್ನ ಮರ್ತೇ ಬಿಡ್ತೀವಿ. ಅವರಿಗೆಲ್ಲ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ, ಅದನ್ನೆಲ್ಲ ಮರ್ತೇ ಬಿಡ್ತೀವಿ. ಎಂಡ್ ಆಫ್ ದ ಡೇ ಅವರ ಫ್ಯಾಮಿಲಿ ಅನ್ನ ಜೊತೆಗೆ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ಗುರು ಅಲ್ಲ ನಾನು ಹಿಂಗೆಲ್ಲ ಮಾಡಿದ್ದೀನಲ್ಲ ಅವ್ರ ಮಕ್ಕಳಿಗೆ, ಸೊ ಹೆಂಗೆ ಅನಿಸಿರ್ಬೋದು. ಸೊ ತುಂಬ ಬೇಜಾರಾಗಿರುತ್ತಲ್ವ, ಅದು ಒಂಥರ ಗಿಲ್ಟೇ ಸ್ಟಾರ್ಟ್ ಆಗೋಗುತ್ತೆ. ಅವ್ರ ಫ್ಯಾಮಿಲಿಯವ್ರು ನೋಡ್ತಾ ಇರ್ತಾರೆ, ಇವ್ರಿಗೆ ಬೇಜಾರಾಗುತ್ತೆ ಅಂತ ಆಡೋಕ್ಕಾಗಲ್ಲ. ಬಟ್ ಆದಷ್ಟು ಸ್ವಲ್ಪ ಮಾತುಗಳು
ಓವರ್ ಜಗಳಗಳು ಎಲ್ಲ ಕಂಟ್ರೋಲ್ಡ್ ಆಗಿದ್ದಿದ್ರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಆಗಿರೋದು. ಇವಾಗ ಒನ್ ಆಫ್ ದ ಹೈಯೆಸ್ಟ್ ರೆಕಗ್ನೈಸ್ಡ್ ಬಿಗ್ ಬಾಸ್ ಸೀಸನ್ ಆಗಿದೆ. ಸೊ ಬೆಸ್ಟ್ ಕೂಡ ಆಗೋಕ್ಕೆ ಚಾನ್ಸ್ ಇತ್ತು, ಬಟ್ ಅದು ಮುಗ್ದೋಯ್ತದು, ಅದಿನ್ನಾಗಲ್ಲ. ಸೊ ನೋಡುವ ಫ್ಯೂಚರ್ ಇನ್ನು ಮುಂದೆ ಹೇಗೆ ಹೋಗುತ್ತೆ ಎಪಿಸೋಡ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ವಿನಯ್ ಅವರ ಹೆಂಡತಿ, ಮಗು, ಹಾಗೆ ಪ್ರತಾಪ್ ಅವರ ತಂದೆ ಸೊ ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಬಂದಿದ್ದಾರೆ ಕೂಡ. ಈ ಲೈವ್ ಅಪ್ಡೇಟಲ್ಲಿ ಬಂದಿರೋದು ಗೊತ್ತಾಗಿದೆ. ಸೊ ನೋಡಬೇಕು, ಇವತ್ತಿನ ಎಪಿಸೋಡ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಕಾಯ್ತಾ ಇದ್ದಾರೆ ಈ ಎಪಿಸೋಡ್ಗಳಿಗೆ. ಸೊ ನಾನು ಕೂಡ ನೋಡುವ ಅಂತ ಹೇಳ್ತಾ, ಸೊ ಇಷ್ಟೇ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.